ಆ ಕಡೆ ಇಸ್ಕೊಂಬಿಡಿ. ಕೊಡಿ ಕೊಡಿ ಕೊಡಿ, ಪರವಾಗಿಲ್ಲ. ಅದೆಲ್ಲ ರಿಪೋರ್ಟ್ ಆಗಿರೋದು, ನೀವು ಸ್ವಲ್ಪ ಕಷ್ಟಪಟ್ಟು ತಗೋಬೇಕಷ್ಟೇ. ಅದೆಲ್ಲ 20, 30, 40 ಪ್ರಾಪರ್ಟಿಗಳು ಇಟ್ಕೊಂಡ್ಬಿಟ್ಟು ಎಲ್ಲ ಒಬ್ಬನೇ ತಿಂತಿರೋದು, ಮಿಕ್ಕಿದ್ದೆಲ್ಲ ನಾವು ಬಿಟ್ಬಿಡೋದು ಅಂದ್ರೆ. ದಿಸ್ ಕೋರ್ಟ್ in the year 1991 has held in such circumstances what should be done. Honorable Justice Nawadgi Sahib's judgment is this. I have applied in almost all partition suits where I appeared for the parties. See this judgment. Alex Begum anbud. It's reported in short notes 1992 short notes 1. ILR 1992 short notes 1. And this is the judgment we got it. ಅಲ್ಲಿ ಹೇಳ್ತಾರೆ, ಯಾವ್ದಕ್ಕಿಲ್ವೋ ಅದನ್ನ ಇಮಿಡಿಯೇಟ್ಲಿ ಅವ್ರು ಕೊಟ್ಬಿಡಿ, ಅದನ್ನ ಅರ್ಧನ ಅವ್ರದ್ದು ಕಾಲೋ ಭಾಗನೋ ಏನಿರುತ್ತೋ ಒಪ್ಕೊಂಡಿರೋ ಭಾಗನ ಕೊಟ್ಬಿಡಿ. ಇಲ್ಲ ಅಲ್ಲಿಗೆ ಅರ್ಧ ಸೂಟ್ ಸೆಟ್ಲ್ ಆಗಿ ಹೋಗುತ್ತೆ. ಆ ಕಡೆ ಇಸ್ಕೊಂಬಿಡಿ. ಕೊಡಿ ಕೊಡಿ ಕೊಡಿ, ಪರವಾಗಿಲ್ಲ. ಅದೆಲ್ಲ ರಿಪೋರ್ಟ್ ಆಗಿರೋದು, ನೀವು ಸ್ವಲ್ಪ ಕಷ್ಟಪಟ್ಟು ತಗೋಬೇಕಷ್ಟೇ. ಅದೆಲ್ಲ 91 ಅದು 1991 ಜಡ್ಜ್ಮೆಂಟ್ ಅದು. See, 2 points will be there in whenever you apply for receiver. It must be just and convenient, and property must be in medio. These are the 2 requirements. Property must be in medio, and it is just and convenient to appoint a receiver. So idal receiver beda, court ge rent deposit ಮಾಡಿ ಅಂತ ಆರ್ಡರ್ ಮಾಡಿದ್ರೆ ಸಾಕು, ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಕ್ಸಸ್ಫುಲ್ ಪಾರ್ಟಿ ವಿಲ್ ಗೆಟ್ ಇಟ್. ನಾಳೆ ದಿನ ಮೀನ್ ಪ್ರಾಫಿಟ್ಸ್ ಅಲ್ಲಿ ಏನು ಸಿಕ್ಕಲ್ಲ, ಅವ್ರಿಗೂ ಕೊಡಿ, ಅವ್ರಿಗೂ ಕೊಡಿ, ಅಲ್ಲಿ ಕೊಡಿ. ಅವ್ರು ಕೇಳ್ತಾ ಇದ್ದಾರೆ, ತಗೊಳ್ಳಿ ಸರ್. So that is the one. You should keep that in mind. Based on that, we got several orders passed, and many orders we got it confirmed here. So you should get that, no? ಹೋಗಿ ನಮ್ಗೆ ಮೊದಲು ಕೇಳ್ಕೊಂಡ್ಬಿಡ್ಬೇಕು, ನಮ್ಗೆ ಇಷ್ಟು ಕೊಡಿ, ನಮ್ಗೆ ಇಷ್ಟು ಕೊಡಿ, ನಮ್ಗೆ ಇಷ್ಟು ಕೊಡಿ ಅಂತ ಕೊಟ್ಬಿಟ್ರೆ ಅರ್ಧ ಅವನಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಏನೋ ಕಷ್ಟ ಸುಖ ಇರುತ್ತೆ, ಊಟ ತಿಂಡಿಗೆ ಇರೋದಿಲ್ಲ, ಆ ಮಕ್ಕಳನ್ನ ಸರಿಯಾಗಿ ಶಾಲೆಗೆ ಓದ್ಸಕ್ ಆಗೋದಿರೋದಿಲ್ಲ. ಮೆನಿ ಪೀಪಲ್ ಆರ್ ಸಫರಿಂಗ್, ನೋ? ಅವ್ರ ತಂದೆ ಆಸ್ತಿ ಇದೆ, ಅವ್ರ ತಾತನ ಆಸ್ತಿ ಇದೆ, ಎಲ್ಲ ಇದೆ, ಇದ್ರೂನು ಅದು ಕೋರ್ಟ್ ನೊಳಗಡೆ ಇನ್ ದಿ ಫಾರಮ್ ಆಫ್ ಸಮ್ ಲಿಟಿಗೇಷನ್ ಇರುತ್ತೆ. ಅದ್ ಮಾಡಬಾರ್ದು ಇವ್ರೆ, ಅದ್ ಮಾಡಬಾರ್ದು. ದೇರ್ ಇಸ್ ಅನ್ ಆರ್ಡರ್ ಆಫ್ ದಿಸ್ ಕೋರ್ಟ್. ಯು ಕ್ಯಾನ್ ನಾಟ್ ಟೇಕ್ ಎನಿ ಫೋಟೋಗ್ರಾಫ್ ಆರ್ ಸ್ಕ್ಯಾನಿಂಗ್ ಆಫ್ ದಿ ಕೋರ್ಟ್ ಆರ್ಡರ್ಸ್, ಕೋರ್ಟ್ ಪೇಪರ್ಸ್, ನೋ. ಕೈಯಲ್ಲಿ ಬರ್ಕೊಳ್ಳಿ, ಅದಕ್ಕೂ ಸಂಬೇರ್ತನ್ವೆ, ಅದು ಫೋಟೋವೇ, ತಪ್ಪದು. It's incorrect. So therefore, applying that, these things should be stopped. ರಿಸೀವರ್ ಎಲ್ಲ ಹಾಕೊಂಡ್ಬಿಟ್ಟು ನಿಮ್ಗೆ ಕೇಳ್ಬೇಕಾಗಿತ್ತು 3 ವರ್ಷದಲ್ಲಿ, ನೀವು ಕೇಳಿಲ್ಲ. ಎಲ್ಡೆಸ್ಟ್ ಪ್ಲೇಂಟಿಫ್ಗೆ ಯಾವತ್ತು 18 ವರ್ಷ ಆಯ್ತು, ಅಲ್ಲಿಂದ 3 ವರ್ಷದಲ್ಲಿ ಕ್ಯಾನ್ಸಲೇಷನ್ ಕೇಳೋದಕ್ಕೆ ರೈಟ್ ಇತ್ತು. ಅಡ್ಮಿಟೆಡ್ಲಿ ಸೂಟ್ ಇಸ್ ಫೈಲ್ಡ್ ಮಚ್ ಲೇಟರ್. To establish prima facie that these properties are available for partition. ಅದಕ್ಕೊಂದು ದಾವಾಕ್ಕೊಂದು ಡಾಕ್ಯುಮೆಂಟ್ ಹಾಕ್ಬೇಕು. ಆರ್ಡರ್ 7 ಅಲ್ಲಿ ಅದನ್ನ ಕಾಂಟೆಂಪ್ಲೇಟ್ ಮಾಡ್ತಾರೆ. ಏನೇನ್ ಡಾಕ್ಯುಮೆಂಟ್ಗಳಿದೆ ಅದನ್ನೆಲ್ಲ ಲಿಸ್ಟ್ ಸಮೇತ ಮಾಡಿ ಹಾಕ್ಬೇಕು. ಏನೂ ಇಲ್ಲ ಇವತ್ತು. ಅದೆಲ್ಲ ನಾವು ಎಲ್ಲ ನೋಡಿದೀವಿ, ಹೇಳಿದೀವಿ, ಮಾಡಿದೀವಿ, ಅದು ಬೇರೆ ಪ್ರಶ್ನೆ. ಅದೇ ಕಮರ್ಷಿಯಲ್ ಕೋರ್ಟ್ನವ್ರಿಗೆ ಒಂದು ಟ್ರೀಟ್ಮೆಂಟ್, ಆರ್ಡಿನರಿ ಪೀಪಲ್ಗೆ ಇನ್ನೊಂದು ಟ್ರೀಟ್ಮೆಂಟ್, ಏನು ಇಲ್ಲ, ಅವೆಲ್ಲ ತಪ್ಪು. CRL, you are all in the same compartments of the different compartments of the same train. You are all reaching the same destination. That does not, dispense for the others. Defendant ಅದನ್ನು ಹೇಳ್ಬೇಕು, ಇವತ್ತಿನ ದಿವಸಕ್ಕೆ ಕೇಳ್ಬೇಕು. ಆರ್ಡರ್ 6 ಇರೋದೇನಕ್ಕೆ? ಆರ್ಡರ್ 6 ರೂಲ್ 4 ರೂಲ್ 5 ಒಂದು ಅಪ್ಲಿಕೇಶನ್ ಹಾಕಿ ಕಾಲಿಂಗ್ ಫಾರ್ ದಿ ಬೆಟರ್ ಪರ್ಟಿಕ್ಯುಲರ್ಸ್. ಇವ್ರು ಅವತ್ತು ಅಲ್ಲೇ ಮಾಡಿದ್ರೆ ಮುಗ್ದೆ ಹೋಗ್ತಾ ಇತ್ತು. The defendant has taken up a plea. Sir, in the year 1959, the property was alienated, and the plaintiffs, none of the plaintiffs were not even born, or even otherwise, if any one of them had born, they had not challenged this alienation in the year 1959. Soon after, they attained the majority within 3 years thereafter. Things would have been over. ನಾನು ಬರ್ದಿದ್ದೀನಿ ನೋಡಿ, ಇವರು ವಿಶ್ವನಾಥ್ ಅವ್ರ ಕೇಸಲ್ಲಿ ಬರ್ದಿದ್ದೀನಿ, ರಿಪೋರ್ಟ್ ಕೇಳಿದ್ದೀನಿ. ಆರ್ಡರ್ 10 ಯುಟಿಲೈಸ್ ಮಾಡ್ಕೋಬೇಕು. ಇವರು ಸಿಟಿಂಗ್ ಜಡ್ಜು ಯಾರು ಇರ್ತಾರೆ, ಟ್ರಯಲ್ ಜಡ್ಜು, ಆರ್ಡರ್ 10 ಯುಟಿಲೈಸ್ ಮಾಡ್ಕೋಬೇಕು. ಪಾರ್ಟಿ ಶಾಲ್ ಆಲ್ಸೋ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ದಿ ಅಡ್ಮಿಟೆಡ್ ಪೋರ್ಷನ್ಗೆ 12 ರೂಲ್ 6 ಅಲ್ಲಿ ಪಾರ್ಷಿಯಲ್ ಡಿಗ್ರಿ ತಗೋಬೇಕು.
ಪಾರ್ಟಿಷನ್ ಸೂಟ್ ಅಲ್ಲಿ 10, 12, 14, 15 ಪ್ರಾಪರ್ಟಿಗಳಿದ್ದಾಗ ಯಾವ್ದೋ 2-3 ಪ್ರಾಪರ್ಟಿಗೆ ಸಂಬಂಧಪಟ್ಟಾಗ ಸೆಲ್ಫ್ ಅಕ್ವಿಷನ್ ಅಂತ ಇರುತ್ತೆ, ಅಥವಾ 1-2 ಪ್ರಾಪರ್ಟಿಗೆ ಸಂಬಂಧಪಟ್ಟಾಗೆ ನನ್ ಸೆಲ್ಫ್ ಅರ್ನಿಂಗು 1-2 ವಿಲ್ಲಲ್ಲಿ ಬಂದಿದೆ ಅಂತಲೋ ಮತ್ತೊಂದೋ ಹೇಳಿರ್ತಾರೆ, ಅಥವಾ ತಂದೆ ತಾಯಿ ಇಬ್ಬರದ್ದು ಸೇರ್ಸ್ ಪ್ರಾಪರ್ಟಿ ಮಾಡ್ಬಿಟ್ಟಿರ್ತಾರೆ, ಇಂಥವೆಲ್ಲ ಇರುತ್ತೆ. ಅದನ್ನ ಬೈಫರ್ಕೇಟ್ ಮಾಡ್ಬಿಡಿ. ಯಾವ್ದು ಮಿಕ್ಕಿದ ಅಡ್ಮಿಷನ್ ಇದೆಯೋ ಅದನ್ನ ತಗೊಂಡ್ಬಿಡಿ, ಅದ್ರ ಮೇಲೆ ಡಿಗ್ರಿ ಕೊಟ್ಬಿಡಿ. ಇವಾಗ ಅವ್ರು ಬಂತು, ನಾಳೆಗೆ ಹಾಕಿದೀನಿ ಆ ಮ್ಯಾಟರ್ ನಲ್ಲಿ, ನಾಳೆಗೋ ಸೋಮವಾರಕ್ಕೋ ಹಾಕಿದೀನಿ ರೆಂಟ್ಸ್ ಅಂತ. ಮ್ಯಾಟರ್ ವಿಲ್ ಬಿ ಓವರ್ ಬೈ ದಟ್. ಸಿ, ಒಬ್ಬ ಅಣ್ಣನೋ ತಮ್ಮನೋ ಒಂದು ಕಾಂಪ್ಲೆಕ್ಸ್ 12 ಅಂಗಡಿ, ಅದರದ್ದು ರೆಂಟು ಗಿಂಟು ಎಲ್ಲಾ ತಿಂತಾ ಇರ್ತಾನೆ. ಇನ್ ಮಿಕ್ದವ್ರೆಲ್ಲಾರನ್ನು ಭಿಕ್ಷೆ ಬೇಡ್ತಿರ್ತಾರೆ. ಅವ್ರ ಅಪ್ಪನ ಮಗ ಅಲ್ಲೇನೋನು? ಈಸ್ ನಾಟ್ ಎಂಟೈಟಲ್ಡ್ ಫಾರ್ ದಟ್. ಪ್ರಿಸೈಸ್ ಪರ್ಪಸ್ ಆಫ್ ಹ್ಯಾವಿಂಗ್ ಆರ್ಡರ್ 40 ಇಸ್ ದಟ್. ಇಲ್ಲೇ ಕೊಟ್ಟಿದ್ದೀನಿ ಜಡ್ಜ್ಮೆಂಟ್, ಇಲ್ಲಿ ಇಟ್ಟಿದ್ದೀನಿ, ತರಿಸಿದ್ದೀನಿ, ಅದು ಕೊಡೋದು ನಾವಡಿಗೆ ಸಾಹೇಬ್ ಜಡ್ಜ್ಮೆಂಟ್. ಶಾರ್ಟ್ ನೋಟ್ಸ್ ಅಲ್ಲಿ ಇತ್ತು, ಫುಲ್ ಜಡ್ಜ್ಮೆಂಟ್ ತೆಗೆಸಿಟ್ಟಿದ್ದೀನಿ. ದಟ್ ಶುಡ್ ಬಿ ಅಪ್ಲೈಡ್ ಇನ್ ಈಚ್ ಅಂಡ್ ಎವ್ರಿ ಕೇಸ್. The civil litigation will automatically, the magnitude of the suit reduces. Compass gets very less. So ಅವಾಗ ಏನಾಗುತ್ತೆ, ಜಡ್ಜ್ಗೆ ಬೇರೆ ಕೆಲಸ ಮಾಡೋದಕ್ಕೆ ವ್ಯವಧಾನ ಆಗುತ್ತೆ. ಅಲ್ಲೇನ್ ಹೇಳ್ತಾರೆ ಗೊತ್ತಾ, ದೊಡ್ಡ ಅಣ್ಣನೋ ದೊಡ್ಡ ಅಕ್ಕನೋ ಯಾರಿಗೆ ಒನ್ ಆಫ್ ದಿ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅವ್ರಿಗೆ ಫಸ್ಟ್ ಮೆಜಾರಿಟಿ ಬಂದಾಗ 3 ವರ್ಷದಲ್ಲಿ ಹಾಕ್ಬೇಕು ಅಂತ. ಅಂದ್ರೆ ಅವರು ಮಿಕ್ತವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಅಕಸ್ಮಾತ್ ಅವ್ರು ಯಾರು ಹಾಕಿಲ್ದೆ ಹೋದ್ರೆ ನೀವು ಅವ್ರನ್ನ ಡಿಪೆಂಡೆಂಟ್ ಮಾಡಿ ನಿಮ್ಗೆ ಮೆಜಾರಿಟಿಗೆ ಬಂದ್ 3 ವರ್ಷದಲ್ಲಿ ಹಾಕ್ಬೇಕು. ಈ ತರ ಇವರೆಲ್ಲ ಇದ್ರು, ಅವರು ಕೂಡ ಯಾರು ನನ್ನನ್ನ ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡ್ಲಿಲ್ಲ. ದೆನ್ ದಿ ಕೋರ್ಟ್ ವುಡ್ ಗೋ ಟು ದಿ ಎಕ್ಸ್ಟೆಂಟ್ ಆಫ್ ಸೇಯಿಂಗ್, ಇಫ್ ಯು ಆರ್ ಎ ಮೈನರ್ ದೆನ್ ಫೈಲಿಂಗ್ ಎ ಸೂಟ್ ಅಂತಂದ್ರೆ, ಯಾರಿಗೆ ಯಾರಿಲ್ಲವೋ ಅವ್ರಿಗೆ ಭಗವಂತ ಇದ್ದಾನೆ ಅಂತ. ಅನಾಥೋ ದೈವ ರಕ್ಷಕ ಅಂತ. ಈಗ ಕಲಿಯುಗ ನೋಡಿ, ವಿಷ್ಣುನೋ ಈಶ್ವರನೋ ಬ್ರಹ್ಮನೋ ಯಾರು ಬಂದಿಲ್ಲಿ ಅವತಾರ ತಗೊಂಡು ರಕ್ಷಣೆ ಮಾಡಕ್ ಆಗಲ್ವಲ್ಲ. ಹಾಗಾಗಿ ಅಲ್ಲಿ CPC ನಲ್ಲಿ ಕೊಟ್ಟಿರೋದು ಆರ್ಡರ್ 32ನ ಕೋರ್ಟ್ ಗಾರ್ಡಿಯನ್ ಅಂತ. ಅಂಡ್ ಕೋರ್ಟ್ ವಿಲ್ ಬಿ ಅಪಾಯಿಂಟಿಂಗ್ ದಿ ಗಾರ್ಡಿಯನ್ ಫ್ರೀ ಆಫ್ ಕಾಸ್ಟ್, ಅಂಡ್ ಸಮ್ ಅಡ್ವೊಕೇಟ್ ವಿಲ್ ಬಿ ಅಪಾಯಿಂಟೆಡ್ ಫಾರ್ ದಿ ಇಂಟ್ರೆಸ್ಟ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಮೈನರ್. ಇಷ್ಟೆಲ್ಲ CPC ನ 1908 ಮಾಡಿದ್ರೆ ನಾವು ಉಪಯೋಗ ಮಾಡ್ಕೊಳ್ತಾರೆ ಏನ್ ಮಾಡೋದು? ಬೇರೆ ಮಿನಿಮಮ್ ಪ್ಲೀಡಿಂಗ್ಸ್ ಬೇಕಲ್ಲ, ಅಂಡ್ ಡಾಕ್ಯುಮೆಂಟ್ಸ್ ಬೇಕಲ್ಲ. ದೀಸ್ ಆರ್ ದಿ ಪ್ರಾಪರ್ಟೀಸ್ ಅವೈಲಬಲ್ ಫಾರ್ ಪಾರ್ಟಿಷನ್ ಅಂತ ಏನಿಲ್ಲ. ಬಾಲ್ಡ್ ಪ್ಲೈಂಟ್ ನಾನು ನೋಡಿದೆ, ಅದಕ್ಕೆ ತೆಗ್ಸಿ ಅಲಿಗೇಷನ್ಸ್ ಏನಾರು ಇದೆಯಾ ಅಂತ. ಬಾಲ್ಡ್ ಪ್ಲೈಂಟ್. ಆಲ್ ರೈಟ್, ಅಟ್ ರಿಕ್ವೆಸ್ಟ್ ಆಫ್ ಬೋತ್ ಆಯ್ತಲ್ಲ 12 ಮಾಡಿ ಬಿಟ್ಬಿಡಿ ಅದನ್ನ. ನಿಮ್ಮ ಅಪೀಲ್ ನಲ್ಲಿ ಮಾಡೋಣ. ಸಿ ಶೆಡ್ಯೂಲ್ ಪ್ರಾಪರ್ಟಿಗೆ ಬೇಕಾದ್ರೆ ಅಡ್ಮಿಟ್ ಮಾಡಿ ಎನ್ಕ್ವೈರಿ ಮಾಡೋಣ. ಅವ್ರು ಯಾಕೆ ಕಾಯ್ಬೇಕು ನಿಮ್ ತನಕ? ಕರೆಕ್ಟ್ ಸರ್. He wants to have a second look over that. We'll consider it. So far as this man is concerned, he has purchased in the year 1959. That is not the case with C schedule property, no? So therefore it may be there. Yeah, can't tell. What is the scope of preliminary decree? What is scope of preliminary decree? Declaring shares ಅಷ್ಟೇ. ಆ ಪ್ರಾಪರ್ಟಿ ನಿಮ್ಗೆನೆ ಕೇಳಿದ್ರೆ ಅಂತ ಕೇಳುವಂತ ಸ್ಕೋಪ್ ಎಲ್ಲಿದೆ? ಫೈನಲ್ ಡಿಗ್ರಿ. ಆವಾಗ ನಿಮ್ದು ಪ್ಲೀ ಇರ್ಬೇಕಲ್ಲಿ. ಫೈನಲ್ ಡಿಗ್ರಿಗೆ ಹಾಕ್ದಾಗ ಫೈನಲ್ ಡಿಗ್ರಿಗೆ ಹಾಕಿದಾಗ ನೀವೇನ್ ಕೇಳ್ಬೇಕು ಅಂದ್ರೆ, ಸ್ವಾಮಿ ಗೊತ್ತಿದ್ದೋ ಗೊತ್ತಿಲ್ದಲ್ನೇನೋ ಮತ್ತೊಂದೋ ಮಗ್ದೊಂದೋ ನಾವು ಕೊಂಡ್ಕೊಂಡ್ಬಿಟ್ಟಿದೀವಿ, ಈ ನಮ್ಗೆ ಯಾರು ಮಾರಿದ್ರು ಅವ್ರಿಗೆ ಈ ಪ್ರಾಪರ್ಟಿನ ಅಲಾಟ್ ಮಾಡಿ ಈಕ್ವಿಟಬಲ್ ಪಾರ್ಟಿಷನ್ ಆಗುವಾಗ, so that I retain. And in the event that share is lesser than or more than that, I am prepared to pay in terms of the money, cash hold in. There was a question asked for the district judge's examination. What is meant by cash hold in? Nobody has answered.